ಕನಕದಾಸರು ಹೇಳ್ತಾರೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಯಿ. ಪ್ರತಿಯೊಬ್ಬ ಭಜಕನ ಮನಸ್ಸಿನಲ್ಲಿ ವೈಕುಂಠವನ್ನು ನೋಡಬೇಕು ಅನ್ನೋಕ್ಕಂಥ ಆಸೆ ಇರುತ್ತೆ. ನಾವೆಲ್ಲ ಪುರಾಣಗಳಲ್ಲಿ ನೋಡ್ತೇವೆ, ತ್ರಿಮೂರ್ತಿಗಳಿದ್ದಾರೆ, ವಿಷ್ಣು ವೈಕುಂಠದಲ್ಲಿರ್ತಾನೆ, ಶಿವ ಕೈಲಾಸದಲ್ಲಿರ್ತಾನೆ, ಇದೆಲ್ಲ ತಿಳ್ಕೊಳ್ತೇವೆ ನಾವು. ಬ್ರಹ್ಮದೇವರು ಸತ್ಯ ಲೋಕದಲ್ಲಿರ್ತಾರೆ, ಇದೆಲ್ಲ ತಿಳ್ಕೊಳ್ತೇವೆ. ಅವರನ್ನು ನೋಡೋದು ಹೇಗೆ, ನೋಡ್ಲಿಕ್ಕೆ ಏನು ಅರ್ಹತೆ ಬೇಕು ಅನ್ನೋದನ್ನು ಕನಕದಾಸರು ಈ ಹಾಡಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. 8 ಏಳನು ಕಳೆದುದರಿಂದೆ. 8 ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ? ಕೈ ಎತ್ತಿ. ಇದೊಂದು ಒಗಟಿನ ತರ ಇರತಕ್ಕಂಥ ಹಾಡು 8. ಏನು 8 ಅಂದ್ರೆ? 8 ಅಂದ್ರೆ ಅಷ್ಟಮದಗಳು. ಏನದು ಅಷ್ಟಮದಗಳು? ಮೊದಲನೇದು ಬರ್ಕೊಳ್ಬೇಕು ವಿದ್ಯಾರ್ಥಿಗಳು, ಪೆನ್ನು ಪೇಪರ್ ಕೊಟ್ಟಿದ್ದಾರೆ ನಿಮಗೆ. ಮುಂದೆ ಎಲ್ಲಾದರೂ ನೀವು ಹೇಳಲಿಕ್ಕೆ ಅವಕಾಶ ಸಿಕ್ಕಿದಾಗ ಇದನ್ನು ಬೇರೆಯವ್ರಿಗೂ ಹೇಳಬೇಕು. ಇದು ಜ್ಞಾನ. ಮೊದಲನೇ ಮದ ಧನ ಮದ. ಯಾರಿಗೆ ದುಡ್ಡು ಜಾಸ್ತಿ ಆಗುತ್ತೋ ಅವ್ರಿಗೊಂದು ಮದ ಬರುತ್ತೆ. ಜೇಬಿನಲ್ಲಿ ನೋಟಿನ ಕಂತೆ ಇದ್ದ ಕೂಡಲೇ ಅಹಂಕಾರ ಬರುತ್ತೆ. ನಡೆಯೋ ರೀತಿಯೇ ಚೇಂಜ್ ಆಗುತ್ತೆ, ಮುಖಲಕ್ಷಣಗಳು ಚೇಂಜ್ ಆಗುತ್ತೆ. ಅದು ಮದ, ಧನ ಮದ. ಎರಡನೆಯದು ಕುಲಮದ. ನಮ್ಮಲ್ಲೊಂದು ದೊಡ್ಡ ದುರಂತ ಇದೆ ನಮ್ಮ ದೇಶದಲ್ಲಿ, ಅದೇ ಜಾತಿ. ನಾನು ಮೇಲಿನ ಕುಲದಲ್ಲಿ ಹುಟ್ಟಿದ್ದೇನೆ ಅಂತಕ್ಕಂಥ ಒಂದು ಅಹಂಕಾರ ಇದೆಯಲ್ಲ, ಅದು ಕುಲಮದ. ಮೂರನೆಯದು ವಿದ್ಯಾಮದ. ಚೆನ್ನಾಗಿ ಕಲ್ತಿದ್ದೇನೆ, ನನಗೆ ಚೆನ್ನಾಗಿ ಹಾಡ್ಲಿಕ್ಕೆ ಬರುತ್ತೆ, ನಾನು ಸಂಗೀತದ ವಿದ್ವಾಂಸ, ನನಗೆ ಪ್ರಶಸ್ತಿ ಬಂದಿದೆ, ಇವೆಲ್ಲ ಇದೆಯಲ್ಲ, ಇದು ವಿದ್ಯಾಮದ. ಮೂರನೇದು. ನಾಲ್ಕನೇದು ರೂಪಮದ. ನಾನು ಚೆನ್ನಾಗಿದ್ದೇನೆ ಅಂತ. ನೀವು ಚೆನ್ನಾಗಿರೋರು ಯಾರನ್ನಾರು ನೋಡಿ, ಅವ್ರು ಕಣ್ಣಿಗೆ ಕಣ್ಣು ಕೊಟ್ಟು ನೋಡೋದೇ ಇಲ್ಲ ನಿಮ್ಮನ್ನ. ಎಲ್ಲಿ ನನ್ನನ್ನು ನೋಡಿ ಬಿಡ್ತಾರ ಅಂತ ಹೇಳಿ ಬೇರೆ ಕಡೆ ನೋಡಿ ಬಿಡ್ತಾರೆ. ಹೆಣ್ಮಕ್ಳು ಚಂದ ಇದ್ರಂತೂ ನಿಮ್ಮನ್ನು ನೋಡೋದೇ ಇಲ್ಲ ಅವರು. ನೀವು ಅವರನ್ನು ನೋಡ್ಬೇಕಷ್ಟೆ, ಅವ್ರು ನಿಮ್ಮನ್ನು ನೋಡಿದ್ಕೊಳ್ಳ ಕಣ್ಣು ಬೇರೆ ಕಡೆ ಮಾಡಿಬಿಡ್ತಾರೆ. ಗಂಡಸರಿಗೂ ಇರುತ್ತೆ ಒಳ್ಳೆ ಅಂಗಸೌಷ್ಠವ, ಚೆನ್ನಾಗಿರುತ್ತೆ, ಮಸಲ್ಸ್ ಎಲ್ಲ ಬಂದ್ಬಿಟ್ರೆ ನಡೆಯೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಇದು ರೂಪಮದ. ಐದನೆಯದು ಯೌವನ ಮದ. ಇದು ಪ್ರಾಯದಲ್ಲಿ ಬರುವಂಥದ್ದು. 18ರಿಂದ ಒಂದು 25-26 ವರ್ಷದ ತನಕ ಸಾಧಾರಣವಾಗಿ ಯಾವ ರೋಗಗಳು ಬರೋದಿಲ್ಲ, ಮೈಯಲ್ಲಿ ಶಕ್ತಿ ಇರುತ್ತೆ. ಆವಾಗ ಯೌವನದ ಮದ ಬರುತ್ತೆ. ಒಂದು ಮಾತಾಡಿ ಎರಡು ಮಾತಾಡ್ಲಿಕ್ಕಿಲ್ಲ, ಜಗಳಕ್ಕೆ ನಿಂತಾಯ್ತು, ಹೊಡೆದಾಟ ಬಡದಾಟ ಮಾಡಿ ತಲೆ ಒಡೆದು, ಇದು ಯೌವನ ಮದ. ಆಮೇಲೆ ಬಲದ ಮದ, ಶಕ್ತಿ. ಮೈಯಲ್ಲಿ ತುಂಬಾ ಶಕ್ತಿ ಇದೆ ಅಂದುಕೊಂಡ ಒಂದು ಮದ ಬರುತ್ತೆ, ಯಾರಿಗೆ ಹೊಡಿಲಿ ನಾನು ಅಂತೇಳಿ. 7ನೇದು ಪರಿವಾರ ಮದ. ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರೆ ಒಂದು ಅಹಂಕಾರ ಬರುತ್ತೆ. ನಾನು ಇಂಥ ಕುಟುಂಬದವನು ಅಂತ ಹೇಳಿ. 8ನೇದು ಅಧಿಕಾರ ಮದ. ಯಾವನು ದೊಡ್ಡ ಜಾಬಲ್ಲಿದ್ರೆ ಅವರು ಮಾತಾಡೋ ರೀತಿಯೇ ಬೇರೆ ಆಗಿಬಿಡ್ತದೆ. ಅಪರೂಪಕ್ಕೆ ಸಂಸ್ಕಾರ ಇರತಕ್ಕಂಥವ್ರು ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಬೇರೆಯವ್ರು ಏನು ಮಾಡ್ತಾರೆ ಅಂದ್ರೆ, ಏನು ನಿಮ್ ಕೂತ್ಕೊಳ್ಲಿಕ್ಕೆ ಹೇಳಿದ್ ನಾನು, ನಿಂತ್ಕೊಳ್ಳಿ ಮೇಲೆ. ಯಾರು ಹೇಳಿದ್ರು ಕೂತ್ಕೊಳ್ಲಿಕ್ಕೆ ನಿಮಗೆ? ಇದು ಅಧಿಕಾರ ಮದ. ಇದು 8 ಮದಗಳು. 8 ಏಳನು ಕಳೆಯುವುದರಿಂದ. 7 ಅಂದ್ರೆ ಏನು? 7 ಅನ್ನೋದಕ್ಕೆ 2-3 ಅರ್ಥಗಳು. 7 ಅಂದ್ರೆ 7 ಬೇರೆ. 7 ಎದ್ ನಿತ್ಕೋ ಅಂತ ಒಂದು 7 ಅನ್ನೋ ಒಂದು ಸಂಖ್ಯೆ ಅಲ್ವಾ? ಇಲ್ಲಿ ಅದು ಸಂಖ್ಯೆ. 7 ವ್ಯಸನಗಳಿದ್ದಾವೆ. ವ್ಯಸನ ಅಂದ್ರೆ ಏನು ಹೇಳಿ? ದುಶ್ಚಟಗಳು. ಯಾವುದು? ಮೊದಲನೆಯದು ಜೂಜಾಡುವುದು. ನೋಡ್ತಿರಲ್ಲ, ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ನವರು ಬ್ಯಾನ್ ಮಾಡಿದ್ದಾರೆ ಆನ್ಲೈನ್ ಎಲ್ಲ.
ಇಸ್ಪೀಟ್ ಆಡೋದು, ಕೋಳಿ ಅಂಕ ಇದೆಯಲ್ಲ, ನಿಮ್ಮ ಕಡೆಯಲ್ಲೆಲ್ಲ ಇದೆಯಲ್ಲ, ಇದೆಲ್ಲವೂ ಜೂಜೆ. ಯಾರನ್ನಾದರೂ ಒತ್ತೆ ಇಟ್ಟು ಬಿಟ್ಟು ಆಟ ಆಡ್ತೀವಲ್ಲ ನಾವು, ಅಥವಾ ಯಾವುದಾದ್ರು ವಸ್ತುವನ್ನು ಒತ್ತೆ ಇಟ್ಟು ಮಾಡ್ತೀವಲ್ಲ, ಅದು ಜೂಜು. ನೋಡಿ, ಇದೊಂದು ಬಹಳ ಚೆನ್ನಾಗಿದೆ. ಎರಡನೇ ವ್ಯಸನ ಯಾವುದು ಗೊತ್ತಾ? ಕಠೋರವಾದ ಮಾತು. ಯಾರನ್ನೂ ನೋಯಿಸಬಾರ್ದು. ನೋಯಿಸೋದೇ ಒಂದು ಚಟ ಅಂತ. ಕಠೋರವಾದ ಮಾತು ಒಂದು ವ್ಯಸನ. ಮೂರನೆಯದು, ನಮ್ಮ ಖಾವಂದರು ತುಂಬಾ ಕಷ್ಟಪಟ್ಟು ನಮ್ಮ ನಾಡಿನಲ್ಲಿ ನಿವಾರಣೆ ಮಾಡಬೇಕಂತ ಹೊರಟಿರ್ತಕ್ಕಂಥ ಮದ್ಯಪಾನ, ಇದೊಂದು ವ್ಯಸನ. ನಾಲ್ಕನೆಯದು ವೇಶ್ಯಾವಾಟಿಕೆ. ಸುಖಕ್ಕೋಸ್ಕರ ಹಣ ಕೊಟ್ಟು ಸುಖವನ್ನು ಪಡೀತಕ್ಕಂಥದ್ದು. ಇದು ಒಂದು ದುಶ್ಚಟ. ಇದಕ್ಕೆ ಎಂಡೇ ಇಲ್ಲ. ಮತ್ತೆ ಮತ್ತೆ ಹೋಗಿ ಅದೇ ತಪ್ಪನ್ನು ಮಾಡ್ತಿರ್ತಾರೆ. ಐದನೆಯದು ಬೇಟೆಯಾಡೋದು. ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡೋದು ಬೇರೆ, ಅದು ಹಿಂದಿನ ಕಾಲದಲ್ಲಿ ರಾಜರು ಮಾಡ್ತಿದ್ರು. ನಮ್ಮೊಬ್ಬ ಚಲನಚಿತ್ರ ನಟ ಬೇಟೆಯಾಡಿ ಸಿಗಾಕೊಂಡಿದ್ದಾನೆ ಕೇಸ್ನಲ್ಲಿ. ಹೆಸರು ಹೇಳೋದು ಬೇಡ. ಇನ್ನೂ ಆ ಕೇಸ್ ನಡೀತಾ ಉಂಟು. ಅಂದ್ರೆ ಖುಷಾಲ್ ಮಾಡಲಿಕ್ಕೆ, ಖುಷಿ ಪಡ್ಲಿಕ್ಕೆ ಯಾರನ್ನಾದ್ರೂ ಕೊಲ್ಲೋದಿದೆಯಲ್ಲ, ಅದು ಪ್ರಾಣಿ ಇರ್ಬೋದು, ಮನುಷ್ಯರಿರ್ಬೋದು, ಬೇಟೆಯಾಡೋದು ಅಂತ ಹೇಳ್ತಾರೆ. ಅದು ಒಂದು ವ್ಯಸನ. ಆರನೇ ವ್ಯಸನ ಯಾವುದು ಅಂದ್ರೆ ತನ್ನದಲ್ಲದ ವಸ್ತುಗಳನ್ನ ಕಳ್ಳತನ ಮಾಡತಕ್ಕಂಥದ್ದು, ಕದಿಯೋದು. ಇದು ಆರನೇ ವ್ಯಸನ. ಏಳನೇ ವ್ಯಸನ ಏನಂದ್ರೆ ಪರಸ್ತ್ರೀ ವ್ಯಾಮೋಹ. ತನ್ನದಲ್ಲದ ಸ್ತ್ರೀಯ ಮೇಲೆ ಕಣ್ಣು ಹಾಕೋದಿದೆಯಲ್ಲ, ಅದು ಏಳನೇ ವ್ಯಸನ. ಆಯ್ತು. 8 7 ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದ. ಇಲ್ಲಿ ನೋಡ್ಬೇಕಮ್ಮ, ದಯವಿಟ್ಟು ಯಾರು ಅವ್ರನ್ನ ಯಾಕೆ ನೋಡ್ತೀರಿ? ಹಲೋ, ನಿಮ್ಗೆ ಹೇಳ್ತಿರೋದು. ಎದುರುಗಡೆ ಲೈನು ಇಲ್ಲೇ ಇರಬೇಕು, ಗಮನ ಬೇರೆ ಕಡೆ ನೋಡಬಾರ್ದು. ಕೂತ್ಕೊಮ್ಮ. ನಾವಿಷ್ಟು ಕಷ್ಟಪಟ್ಟು ಎಲ್ಲ ಓದ್ಕೊಂಡು ಬಂದು ನಿಮಗೆ ಹೇಳುವಾಗ ನೀವೆಲ್ಲೋ ನೋಡ್ತಾ ಇದ್ರೆ ನಾನು ಎದ್ದು ಹೋಗಿ ಬಿಡ್ತೇನೆ. ಹಾಗಾಗ್ಬೇಕಾ? ಗಮನ ಇರಲಿ. ಕ್ಷೇತ್ರಕ್ಕೆ ಬಂದಿದ್ದೀರಿ, ನಿಮ್ಮ ಗಮನ 100ಕ್ಕೆ 100% ಇಲ್ಲೇ ಇರಬೇಕು. 5 ಅಂದ್ರೆ ಏನು? ಪಂಚೇಂದ್ರಿಯಗಳು. ಯಾವುದು ಪಂಚೇಂದ್ರಿಯಗಳು? ನಾಲಿಗೆ, ಕಣ್ಣು, ಚರ್ಮ, ಮೂಗು ಮತ್ತು ಕಿವಿ. ಈ 5 ಬಂಟರೈವರ ತುಳಿದುದರಿಂದ, ಅಂದ್ರೆ ಕಂಟ್ರೋಲ್ ಮಾಡೋದಂದ್ರೆ ಹೇಗೆ? ನಾಲಿಗೆ ರುಚಿಯನ್ನ ಕಮ್ಮಿ ಮಾಡಿಕೊಳ್ಬೇಕು. ನಿಮಗೆ ಗೊತ್ತಿದೆಯಾ, ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟ ವಸ್ತುಗಳು 2, ಒಂದು ಸಕ್ಕರೆ, ಇನ್ನೊಂದು ಉಪ್ಪು. ನಾಲಿಗೆಗೆ ಸಂಬಂಧಪಟ್ಟಿತ್ತು. ಕಣ್ಣು ಒಳ್ಳೆಯದನ್ನೇ ನೋಡಬೇಕು ಅಂತ ಆಸೆ ಪಡ್ತೇವಲ್ಲ, ಅದು ಒಂದು ಇಂದ್ರಿಯ. ಆಮೇಲೆ ಚರ್ಮ, ಖುಷಿಯಾಗಿರಬೇಕು, ಎಂಜಾಯ್ ಮಾಡಬೇಕು, ಇವೆಲ್ಲ ಇದೆಯಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ವೇಶ್ಯಾವಾಟಿಕೆ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿತ್ತು. ಆಮೇಲೆ ಮೂಗು, ಒಳ್ಳೆಯ ಸುವಾಸನೆಯನ್ನೇ ಯಾವಾಗಲೂ ಬಯಸ್ತೇವೆ ನಾವು. ಕಿವಿ, ಒಳ್ಳೆಯದನ್ನು ಕೇಳಬೇಕು. ನೋಡಿ, ಇಲ್ಲಿ ಇನ್ನೊಂದು ವಿಶೇಷ ಇದೆ. ಈ ಸಂಗೀತ ಕಿವಿಗೆ ಸಂಬಂಧಪಟ್ಟಿತ್ತು. ಆದರೆ ಭಗವಂತನ ಅನುಸಂಧಾನ ಇಲ್ಲದೆ ಇರತಕ್ಕಂಥ ಸಂಗೀತ ಇದೆಯಲ್ಲ, ಅದು ಚಟ ಆಗಿಬಿಡ್ತದೆ. ಸಂಗೀತ ಒಂದು ಮನರಂಜನೆ ಮಾತ್ರ ಆದಾಗ ಅದು ಚಟ ಆಗತ್ತೆ. ನಮ್ಮಲ್ಲಿ ದೊಡ್ಡ ದೊಡ್ಡವರಿದ್ದಾರೆ, ಅವರಿಗೆ ಶಾಸ್ತ್ರೀಯ ಸಂಗೀತದ ಚಟ ಇರುತ್ತೆ. ಕೆಲವರಿಗೆ ಅದು ಎಂಜಾಯ್ಮೆಂಟ್ ಅಷ್ಟೇ, ಖುಷಿ ಪಡೋದು, ತಪ್ಪು ಅಂತಲ್ಲ. ಆದರೆ ಅಲ್ಲಿ ಭಗವಂತನ ಅನುಸಂಧಾನ ಇಲ್ಲದಿದ್ದರೆ, ಭಗವಂತನಿಗೋಸ್ಕರ ಸಂಗೀತ ಇಲ್ಲದಿದ್ದರೆ, ಅದು ಅದರ ಗುಣಮಟ್ಟ ಇದೆಯಲ್ಲ ಕೆಳಗೆ ಬರುತ್ತೆ. ಕೆಲವರಿಗೆ ಚಲನಚಿತ್ರ ಸಂಗೀತಗಳನ್ನು ಕೇಳೋ ಹುಚ್ಚಿರುತ್ತೆ.
ಹೊಡಿಮಗ ಬಿಡಬೇಡ ಅವನ್ನ ತಾವು ಖುಷಿ ಪಟ್ಟು ಕೇಳ್ತಾರೆ. ಇವತ್ತಿಲ್ಲಿ ಏನಾದರೂ ಚಲನಚಿತ್ರ ಗೀತೆಗಳನ್ನು ಹೇಳಿಕೊಡ್ತೀವಿ ಅಂತಿದ್ರೆ ಹಾಲಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ. ಕಾರ್ಯಕ್ರಮಗಳಿಗೆ ಹಾಗೇನೆ, ವಿಜಯ್ ಪ್ರಕಾಶ್ ಅವರು ಬರ್ತಾರೆ ಅಂದ್ರೆ ಕೂತ್ಕೊಡ್ಲಿಕ್ಕೆ ಜಾಗ ಇರೋದಿಲ್ಲ. ಅದೇ ಶಂಕರ್ ಶಾನ್ಭೋಗ್ ಬರ್ತಾರೆ ಅಂದ್ರೆ ಚೇರು ಇನ್ನೂ ಎದ್ದಿದ್ದನ್ನು ತೆಗಿಬೇಕಾಗುತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ಒಳ್ಳೇದು ಬೇಡ, ಕೆಟ್ಟದ್ದು ಬೇಕು. ಹಾಗೆ 8 7 ಕಳೆದುದರಿಂದೇ ಬಂಟರೈವರ ತುಳಿದುದರಿಂದೇ ತುಂಟಕನೊಬ್ಬನ ತರಿದುದರಿಂದೇ. ಯಾರು ತುಂಟಕ? ಮನ್ಮಥ ಅಂತ ಅರ್ಥ ಮಾಡಿಕೊಳ್ಳಬಹುದು, ಅಥವಾ ನಾನು ಅನ್ನುವ ಅಹಂಕಾರ ಅದೊಂದು. ಅದನ್ನು ನಾವು ನೀಡಿದಾಗ ಬಂಟನಾಗಿ ಬಂದೆನೋ ರಂಗಶಾಯಿ. ಬಾಕಿದೆಲ್ಲ ಅಷ್ಟು ಅರ್ಥವನ್ನು ಹೇಳಬೇಕಾದ ಅಗತ್ಯ ಇಲ್ಲ ಸಾಹಿತ್ಯದಲ್ಲಿ. ಇದೊಂದು ಮಾತ್ರ ಒಗಟಿನ ರೂಪದಲ್ಲಿ ಇದ್ದಿದ್ದರಿಂದ ನಾನು ನಿಮಗೆ ವಿವರಣೆ ನೀಡಬೇಕಾಯಿತು. ಸರಿ, ಪ್ರಾರಂಭ ಮಾಡಿ. 1 2 1 2 3 4. ಇಷ್ಟು ದಿನ ಈ ವೈಕುಂಠ ನಾನು ಕಂಡೆ ದೃಷ್ಟಿಯಿಂದಲೇ, ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂದು ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, 8 7 ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂದು ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂದು ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕರಿ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂದು ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ
ಶ್ರೀರಂಗಶಾಲಿ. ನಾಗಶಯನ ಮೂರ್ತಿ ಕಂಡೆ, ಭೂಷಣ ಶಿವನನು ಕಂಡೆ. ನಾಗಶಯನ ಮೂರ್ತಿ ಕಂಡೆ, ಭೂಷಣ ಶಿವನನು ಕಂಡೆ.